ಆವತ್ತು ಈ ನಮ್ಮ ಕಪಿಲ್ ದೇವ್ ಆಗಿರ್ಬೋದು, ಇನ್ನೊಬ್ಬ ನಮ್ಮ ಕರ್ನಾಟಕದ ಬಿನ್ನಿ ಆಗಿರ್ಬೋದು, ಇಂಥ ಬಾಲ್ಗಳನ್ನು ತೊಗೊಂಡು ಅವತ್ತು ಗೆದ್ದಿದ್ದು ಇವತ್ತು ಅದು ಕನಸೇನು ಅಂತ ಅನ್ನಿಸ್ತದೆ. ಅದೇನೂ ಇರಲಿ, ಇವತ್ತು ನಮ್ಮ ಭಾರತೀಯರು ಗೆಲ್ಲುವಂಥ ಹಂತಕ್ಕೆ ಬಂದಿದ್ದಾರೆ ನಮ್ಮ ಹರ್ಮನ್ಪ್ರೀತ್ ಕೌರ್ ಮತ್ತು ಅವ್ರ ಜೊತೆಗಾರರಾದಂಥ ಸ್ಮೃತಿ ಮಂದಾನ, ರಿಚಾ ಘೋಷ್, ಉಮಾ ಚಟ್ರಿ ಮತ್ತು ಉಮಾ ಚಟ್ರಿ, ಜೆಮೀಮಾ ರಾಡ್ರಿಗಸ್ ಇವುಗಳಂತೆ ಅದ್ಭುತವಾಗಿ ಆಟವನ್ನು ಆಡಿದ್ದಾರೆ. ರಾಡ್ರಿಗಸ್ ಅವರು ಭಾಳ ಬ್ಯೂಟಿಫುಲ್ ನೈಸ್ ಆಟ ಆಡಿ ಸೆಮಿಫೈನಲ್ದಲ್ಲೇ ಸೆಂಚುರಿ ಹೊಡೆಯೋದಷ್ಟೇ ಅಲ್ಲ, ಕೌರ್ ಜೊತೆಗೂಡಿ ಈ ಗೆಲುವಿನ ದಂಡಿಗೆ ತಂದು ಹೆಚ್ಚಿದ ಸ್ಥಾನದಲ್ಲ. ದೊಡ್ಡ ಮೊತ್ತವನ್ನು ಬಿಟ್ಟು ಹೋಗಿದ್ದರು ಆಸ್ಟ್ರೇಲಿಯನ್ಸ್, ಅದನ್ನು ಬೀಟ್ ಮಾಡೋದು ಹುಡುಗಾಟದ ಕೆಲಸ ಆಗಿರಲಿಲ್ಲ, ಗೆದ್ದರು 5 ವಿಕೆಟ್ಗಳಿಂದ ಸ್ಥಾನದಲ್ಲ. ಅದೇ ಕಾಲಕ್ಕೆ ಅಲ್ಲಿ ಸೌತ್ ಆಫ್ರಿಕಾ ತಂಡ ಆದರೂ ಸಹಿತ ಅದು ಅಷ್ಟೇ ಅದ್ಭುತವಾಗಿ ಲೂಸ್, ಅದರಲ್ಲೂ ವಿಶೇಷವಾಗಿ ಈ ಒಂದು ಆಟದ ಲಾರಾ ಓಲ್ವಾಲ್ಟ್ ಜೊತೆಗೆ ಏನಪ್ಪ ಅಂತಂದ್ರೆ ತಾಸ್ಮಿನ್ ಬ್ರಿಡ್ಜ್, ಸಿನಾಲೋ, ಝಾಪ್ಸಾ, ಕರೇಬೋ, ಮೆಸೋ, ಅನೇಕ ಭಾಷೆ ಹೀಗೆ ಮತ್ತು ನದೀನ್ ಡಿ ಕ್ಲರ್ಕ್, ಅನೇರಿ ಡೆರ್ಕ್ಸನ್, ಮೈರೇಜಾನ್ ಕಾಪ್ ಇವರೆಲ್ಲ ಅದ್ಭುತವಾದ ಆಟಗಾರ್ತಿರು. ಬ್ಯಾಟ್ಸ್ವುಮನ್, ಬ್ಯಾಟರ್ ಇವರೆಲ್ಲರೂ ಆಡಿ ಅವರು ಬಲಿಷ್ಠ ಇಂಗ್ಲೆಂಡಿನ ಬದಿಗೆ ಸರಳವಾಗಿ ಸರಿಸಿ ಬಂದಿದ್ದಾರೆ. ಇಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಲ್ಲ, ಯಾರು ತಮ್ಮ ಮನದ ಮೇಲೆ ನಿಯಂತ್ರಣ ಇಟ್ಟುಕೊಂಡು ಎದುರಾಳಿ ಯಾರಿದ್ದಾರೆ ಮುಖ್ಯ ಅಲ್ಲ. ಕ್ರಿಕೆಟಲ್ಲಿ ಇದೆ ಭಾಳ ಮಹತ್ವದಿದೆ. ಒಬ್ಬ ಸಾಮಾನ್ಯ ಆಟಗಾರ ಸಹಿತ ಅದ್ವಿತೀಯ ಆಟಗಾರರಾಗೋದು ಯಾವಾಗಪ್ಪ ಅಂದ್ರೆ ಎದುರು ಬಾಲ್ ಯಾರು ಮಾಡ್ತಾಯಿದ್ದಾರೆ ಮುಖ್ಯ ಅಲ್ಲ. ನಮಗೆ ಯಾವ ದಿಗ್ಗಜ ಬೌಲರ್ ಇದ್ದಾರಪ್ಪ ಅನ್ನೋದು ಮುಖ್ಯ ಅಲ್ಲ, ನಾವು ಅವನ ಬಾಲರ್ ನೋಡ್ಬೇಕು, ಅವನ ಮುಖವನ್ನು ಅಲ್ಲ ಅನ್ನೋ ಸಹಿತ ನಾವು ಗಮನಿಸ್ಬೇಕಾಗ್ಯದ. ಅದೇ ಕಾಲಕ್ಕೆ ಬಾಲರ್ ಯಾವ ಬ್ಯಾಟ್ಸ್ಮನ್ ಇದ್ದಾನ, ಜಗದ ಹೊರತಂದು ಬ್ಯಾಟ್ಸ್ವುಮನ್ ಇದ್ದಾರ ಅಥವಾ ಬ್ಯಾಟರ್ ಇದ್ದಾರ ನೋಡೋದು ಮುಖ್ಯ ಅಲ್ಲ, ನಮಗೆ ಕೇವಲ ವಿಕೆಟ್ ಕಾಣಬೇಕು ಅಂತ. ಆ ದಿಶೆಯಲ್ಲಿ ಇವತ್ತಿನ ಮನಸ್ಸಿನ ಯುದ್ಧದ ಇವತ್ತು ಭಾರತ ಮತ್ತು ಈ ಸೌತ್ ಆಫ್ರಿಕಾ ಮಧ್ಯದಲ್ಲಿ ನಡೆದಂಥ ಈ ಘನಘೋರ ಕ್ರಿಕೆಟ್ ಟೀಮ್ದ ಒಂದು ಏನಪ್ಪ ಅಂದ್ರೆ ಯುದ್ಧ ಅಂತ ಕರಿಬೋದು ನಾವು ಇದನ್ನು. ಯಾಕೆಂತಂದ್ರೆ ಇಲ್ಲಿ ಎಲ್ಲನೂ ಹಚ್ಚಬೇಕಾಗ್ತದೆ. ಏನಪ್ಪ ಅಂದ್ರೆ ಇಡೀ ಶರೀರವನ್ನಲ್ಲಿ ಒಳಗೊಳ್ಳಬೇಕು, ಆರೋಗ್ಯದಲ್ಲಿರಬೇಕು, ಮನಸ್ಸು ಶಾಂತಿಯುತವಾಗಿರಬೇಕು, ಜೊತೆಗೆ ಒಂದು ಮನಸ್ಸು ಶಾಂತವಾಗಿ ಅದ್ರ ಜೊತೆಗೆ ಎದುರಾಳಿ ಏನು ಮಾಡಬಲ್ಲ, ಏನು ಮಾಡಬೇಕು ಅನ್ನೋದನ್ನು ಅದೇ ಸಂದರ್ಭದಲ್ಲಿ ಜಡ್ಜ್ ಮಾಡುವಂಥದ್ದು. ಇಲ್ಲ ನಾವು ಹೀಗೆ ಬಾಲ್ ಮಾಡ್ತಾನೆ, ಹಾಗೆ ಬಾಲ್ ಮಾಡ್ತಾನೆ, ನಾವು ಹಿಂಗೆ ಜಡ್ಜ್ಮೆಂಟ್ ತಗೋಲ್ಲ, ಸಮಯಕ್ಕೆ ತಕ್ಕಂಗೆ ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋವಂಥದ್ದು. ಅದೇ ಕ್ಷಣಾರ್ಧದಲ್ಲಿ ವಿಕೆಟ್ ಹೋಗ್ಬೋದು, ಸಿಕ್ಸರ್ ಹೋಗ್ಬೋದು, ಅವೆಲ್ಲವೂ ಮಾಡುವಂಥ ಕೆಲಸ ಬ್ಯಾಟ್ಸ್ಮನ್ನಲ್ಲ ಅಥವಾ ಬ್ಯಾಟ್ಸ್ಮನ್ನಲ್ಲ. ಅದೇ ಕಾಲಕ್ಕೆ ಬೌಲರ್ನಲ್ಲೂ ಸಹಿತ ಯಾವ ರೀತಿ ಬಾಲ್ ಮಾಡಿದರೆ ಔಟ್ ಆಗಬಹುದು ಅನ್ನುವಂಥದ್ದು, ಯಾವ ರೀತಿ ಬೌಲ್ ಮಾಡಿದರೆ ಔಟ್ ಆಗಬಹುದು ಎಂಬುದನ್ನು ಮಾತ್ರ ಚಿಂತಿಸಬೇಕಾಗಿದೆ, ಸಡನ್ ಡಿಸಿಷನ್ ತೊಗೊಳ್ಬೇಕಾಗಿದೆ. ಅದು ಯಾರು ಸಾಧಿಸ್ತಾರೆ ಈ ದಿಶೆಯಲ್ಲೇ ಅವ್ರಿಗೆ ಗೆಲ್ತಾರೆ ಅಷ್ಟ. ಯಾಕಂದರೆ ಇನ್ನೊಂದು ಮುಖ್ಯ ಕ್ಷೇತ್ರ ರಕ್ಷಣೆ ಅಂದರೆ ಫೀಲ್ಡಿಂಗ್, ಅದು ಭಾಳ ಮಹತ್ವದ್ದಿಲ್ಲ. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಡ್ರಾಪ್, ಕ್ಯಾಚ್ ಡ್ರಾಪ್ ಬೇಕಾದ ಇಡೀ ಪಂದ್ಯದ ದಿಕ್ಕನ್ನು ಬದಲಾಯಿಸಬಲ್ಲ. ಅದಕ್ಕಾಗಿ ಎಷ್ಟು ಸಾಧ್ಯದನೋ ಅಷ್ಟು ಒಂದು ಬೌಂಡ್ರಿ, ಒಂದು ರನ್ನು ಗೆಲುವಿಗೆ ಕಾರಣ ಆಗ್ಬೋದು. ಇವೆಲ್ಲರೂ ಗಮನದಲ್ಲಿಟ್ಟುಕೊಂಡ ಇವತ್ತು ಶಾಂತದಿಂದ ಆಡುವಂಥದ್ದು. ಇವತ್ತು ಇವ್ರಿಗೆ ಯಾರೂ ಕ್ರಿಕೆಟ್ನ ಕಲಿಸೋ ಅವಶ್ಯಕತೆ ಇಲ್ಲ. ನೀವು ಇದೇ ರೀತಿ ಆಡಿ, ಇದೇ ರೀತಿ ಹೋಗಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಆ ಪ್ರೆಷರ್ ಮಾಡೋ ಅವಶ್ಯಕತೆ ಇಲ್ಲ, ಇಂಥದ್ದೇ ಬಾಲ್ ಹಾಕ್ತಾರೆ ಅಂತ ವಿಚಾರ ಮಾಡುವಂಥದ್ದಿಲ್ಲ. ಬಂದ ಬಾಲನ್ನು ನಾವು ಮೊದಲು ನೋಡುವುದು, ದಿಶೆಯಲ್ಲಿ ಹೋಗುವಂಥ ವಿಚಾರ ಮಾಡುವಂಥ ಆಟಗಾರ್ತಿಯರಲ್ಲಿದ್ದಾರೆ. ಆ ಆಟಗಾರ್ತಿಯರಿಗೆ ನಾವು ಶಿಕ್ಷಣ ಕೂಡ ಅವಶ್ಯಕತೆ ಇಲ್ಲ. ಶಿಕ್ಷಣ ಅವರಲ್ಲೇ ಮುಪ್ಪುರಿಗೊಂಡದ ಒಂದು ಹಂತಕ್ಕೆ ಬಂದು ನಿಂತದ. ಇವತ್ತು ಕೇವಲ ಅವ್ರ ಕಣ್ಣಲ್ಲಿ ಇರಬೇಕಾಗಿದ್ದು ಬ್ಯಾಟ್ಸ್ವುಮನ್ಗೆ ಈ ಬಾಲರ್ ಮಾಡುತ್ತಿರೋ ಬಾಲಿನ ಮೇಲೆ, ಬಾಲರ್ಗೆ ಕೇವಲ ವಿಕೆಟ್ ಮೇಲೆ ಯಾವ ಬಾಲನ್ನು ಹಾಕಿದರೆ ಇವರು ಔಟ್ ಆಗಬಹುದು ಅಂತ ಜಾಣ್ಮೆ ಬೇಕು, ಕುಶಲತೆ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಬೇಕು, ಕಾನ್ಸಂಟ್ರೇಷನ್ ಬೇಕು, ಸ್ಥಿತಪ್ರಜ್ಞತ್ವ ಅಂತೇಳಿ ಈ ನಮ್ಮ ಭಗವದ್ಗೀತೆಯಲ್ಲಿ ಬರುವಂಥ ಒಂದು ಶಬ್ದ. ಅದು ಯಾರು ಸ್ಥಿತಪ್ರಜ್ಞತ್ವವನ್ನು ಹೊಂದಾರ ಅವ್ರು ಗೆಲ್ಲುವ ಸಾಧ್ಯತೆ ಹೆಚ್ಚಿದ್ದಾವೆ. ಅಂದ್ರೆ ಪ್ರಜ್ಞೆ ಮೇಲೆ, ಬುದ್ಧಿಯ ಮೇಲೆ ಹಿಡಿತವನ್ನು ಹೊಂದಿದಂಥವ್ರು. ಉಳಿದೆಲ್ಲ ಏನಿಲ್ಲ, ಅವ್ರು ಬಾಲರ್ ಇದ್ದಾರೆ, ಬ್ಯಾಟ್ಸ್ವುಮನ್ ಇದ್ದಾರೆ ಅಥವಾ ಬ್ಯಾಟರ್ ಇದ್ದಾರೆ, ಅದೇ ಕಾಲಕ್ಕೆ ಫೀಲ್ಡರು ಇದ್ದಾರೆ ಒಳ್ಳೆ. ಇನ್ನು ಅವೆಲ್ಲನೂ ಸರಿಯಾಗಿ ಉಪಯೋಗಿಸಿಕೊಂಡು ಸಮಯಕ್ಕೆ ತಕ್ಕ ಹಾಗೆ ಆಡಿದರೆ ನಿಶ್ಚಿತವಾಗಿ ಆ ಟೀಮ್ ಗೆಲ್ಲುವಂಥದ್ದು. ಯಾರು ಗೆಲ್ಲಿ ಇತಿಹಾಸ ನಿರ್ಮಾಣ ಆಗ್ತದೆ. ಭಾರತೀಯರಂತೂ ಗೆದ್ದರೆ ಭಾರತದ ಮಹಿಳೆಯರ ಕ್ರಿಕೆಟ್ನಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ. ಇವತ್ತು IPL ಗಂಡು ಮಕ್ಕಳಿಂದ ಜೋರ್ದಾರ್ ಆದಂಗೆ ಹೆಣ್ಣುಮಕ್ಕಳು ಸಹಿತ ಇಲ್ಲಿ ಅವಕಾಶಗಳು ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಆಲ್ರೆಡಿ ನಮ್ಮ ದೇಶದಲ್ಲಿ ಕ್ರಿಕೆಟ್ ಫ್ಯಾನ್ಸ್ ಅಥವಾ ಕ್ರಿಕೆಟ್ ಕ್ರೇಜಿಗಳು ಭಾಳಷ್ಟಿದ್ದಾರೆ. ಹೀಗಾಗಿ ಇಲ್ಲಿ ಕ್ರಿಕೆಟಿಗರಿಗೆ ಅಥವಾ ಆಟಗಾರ್ತಿಯರಿಗೆ ಒಳ್ಳೆಯ ಅವಕಾಶಗಳು ಸಿಗೋದ್ರಿಂದಾಗಿ ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಶಕ್ತಿ ಒಂದು ಉದಯ ಆಗೋ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇವತ್ತು ನೋಡ್ರಿ, ಒಂದು ಸಾಮಾನ್ಯ ಭಾರತೀಯ ಟೀಮು
ನಾವು ಸ್ವತಂತ್ರ ಸಿಕ್ಕಾಗ ಒಂದು ಸಾಮಾನ್ಯ ಟೀಮ್ ಅದು. ಇವತ್ತು ಜಗದ 2-3 ಟೀಮ್ಗಳಲ್ಲಿ ನಾವು ಗೆಲ್ಲಬಲ್ಲಿ ವಿಶ್ವ ಕಪ್ಪನ್ನು ಅನ್ನೋಷ್ಟು ಮಟ್ಟಿಗೆ ಬಂದಿತ್ತಿದ್ದಾರೆ. ಇದಕ್ಕೆ ಅರ್ಥ ಏನಪ್ಪ ಅಂದರೆ, ಇದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ಕ್ರಿಕೆಟ್ ಮೇಲೆ ಪ್ರೀತಿ, ಅದೇ ರೀತಿಯಾಗಿ ಈ ಹೆಣ್ಮಕ್ಳಲ್ಲೂ ಕ್ರೇಜಿನೆಸ್ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ದಿಶೆಯಲ್ಲೇ ನಮ್ಮ ಹರ್ಮನ್ಪ್ರೀತ್ ಕೌರ್ ಅವರು ಈ ವರ್ಲ್ಡ್ ಕಪ್ ಗೆದ್ದರೆ, ಜೊತೆಗೆ ಇವತ್ತು ಮೊನ್ನೆ ಆಡಿದಂಥ ಜೆಮಿಮಾ ರಾಡ್ರಿಗಸ್ ಆಲಿಮೂನು ಮಾಡಲಿಕ್ಕಿದ್ದಾರೆ, ಎಲ್ಲ ಮಾಡಲಿಕ್ಕಿದ್ದಾರೆ. ಅವರು ಇನ್ನೊಂದು ಸೆಂಚುರಿ ಅಥವಾ ಮತ್ತೆ ಹೊಡೆದ್ರೆ, ಕೌರು ಅವರು ಹೊಡೆದ್ರೆ ನಿಶ್ಚಿತವಾಗಿಯೂ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ನೋಡೋಣ ಇವತ್ತು ಅದ್ರ ಕಡೆ ಎಲ್ಲ ಲಕ್ಷ್ಯ ಅಂತ ಹೇಳ್ತಾ ಭಾರತ ಗೆಲ್ಲಲಿ ಅದು ಮತ್ತೊಮ್ಮೆ ಹಾರೈಸ್ತಾ ನಮಗೆ ಅನಿಸಿದ ಕೆಲವು ಮಾತುಗಳಿಗೆ ಮಾತಾಡಿದ್ವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ 2017 ಸತ್ಯದ ಕೈಗಳಲ್ಲಿ ವಂದನೆಗಳು.